ತೆಂಗಿನ ಮರಕ್ಕೆ ನೀರೆರೆದರೆ ನಮ್ಮ ಅಂಗೈಯೊಳಗೆ ಆ ಫಲ ಬಂದು ಇದ್ದಂತೆ. ಗುರು ಲಿಂಗ ಜಂಗಮರ ಸೇವೆಯನ್ನಾಗಲಿ ಅಥವಾ ಅವರವರ ಮನೆತನದ ಕುಲದೇವರ ಪುಣ್ಯ ಕಾರ್ಯಗಳನ್ನಾಗಲಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಸಂಪಾದಿಸಿದಂತಹ ಪವಿತ್ರವಾದಂತಹ ಸಂಪತ್ತಿನಲ್ಲಿ ವಂಚನೆ ಇಲ್ಲದೆ ನಿರ್ವಂಚನೆಯಿಂದ ಆತ್ಮ ಸಾಕ್ಷಿಯಾಗಿ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾದರೆ ಅಥವಾ ಮಾಡುವ ಪುಣ್ಯ ಕಾರ್ಯಗಳಿಗೆ ಭಕ್ತಿಯಿಂದ ಕೈ ಎತ್ತಿ ಕಾಣಿಕೆಯನ್ನು ಕೊಟ್ಟದ್ದಾದರೆ ಆ ಕಾಣಿಕೆಯ ಪ್ರತಿಫಲವಾಗಿ ಅವರವರ ಅಂಗಳದಲ್ಲಿ ಭಕ್ತಿ ಎಂಬ ಬುದ್ಧಿಯ ಗಂಟು ಅವರವರಿಗೆ ಕಾದು ಕುಂತಿರುವುದು ನೋಡ. ರುದ್ರ ಗಂಡುಗಲಿ ಶ್ರೀ ವೀರಭದ್ರ ದೇವರು ಉದ್ಭವಿಸಿದ ರೂಪವೆಂತೆಂದುಡಿ. ಹುಟ್ಟಿದಾಗಲೇ ಹೂವಿನ ಕಾಸಿ, ವಿಷ್ಣುಗಾಸಿ, ಬ್ರಹ್ಮಗಾಸಿ, ರುದ್ರಗಾಸಿ, ಭದ್ರಗಾಸಿ, ವೀರಗಾಸಿ. ಮೆಟ್ಟುವ ಹೊನ್ನಿನ ಹಾವಿಗೆ 1000 ಶಿರಸ್ಸು, 3000 ನಯನ. ಚಂಜನೆಯ ಉರಿಗಣ್ಣು, ಕಿವಿಗೆ ಚವಕಳಿಯ ಮುತ್ತು, ಕೊರಳಲ್ಲಿ ಹಾಕಿದ